ಓ ಅಶೋಕಣ್ಣ, ಬಿಚ್ಚು ಬಿಚ್ಚು ಬ್ಯಾಗ್ನೆ ಬಟ್ಟೆ ಬಿಚ್ಚು. ಯಾಕೆ ಹೊಲದಲ್ಲಿ ಕ್ಯಾಮೆ ಮಾಡುವಾಗ ಈ ಬಟ್ಟೆ ಹಾಕ ಮಾಡಿದ್ರೆ ಕೊಳೆ ಹಾಕಿಲ್ವೇ, ಅದಕ್ಕೆ. ನಾನು ಹೊಲದಲ್ಲಿ ಕೆಲಸ ಮಾಡ್ತೇನೆ ಅಂತ ಯಾವಲ್ಲ ಹೇಳಿದ್ದು? ಹೋಗು. ರಾಮಣ್ಣ ಅದಕ್ಕೆ ಮಾತು ಕೊಟ್ಟಾಯ್ತು, ಅವ್ರು ಮಾಡೋ ಕ್ಯಾಮೆಯ ನೀವು ಮಾಡಬೇಕು. ರಾಮಣ್ಣ ಕೊಟ್ಟು ಮಾತು ಮೀರಕ್ಕಿಲ್ಲ. ಬಿಚ್ಚು ಬಿಚ್ಚು ಬ್ಯಾಗ್ನೆ ಬಟ್ಟೆ ಬಿಚ್ಚು. ಲಸಕ ಸಕ ಅಣ್ಣ, ಮೊದಲನೇ ದಿವಸನೇ ಕೆಲಸ ಶುರು ಮಾಡಬೇಕಾ? ನಿಧಾನಕ್ಕೆ ಮಾಡೋಣ ಅಲ್ವೇ? ಆಯ್ತ್ಕಂತ ಬರಲ್ಲ, ನಿಧಾನಕ್ಕೆ ಶುರು ಮಾಡುವೆ. ನಡಿ ಇವಾಗ. ನಡಿಲ್ಲ, ನಡಿ ಅಂದರೆ ನಡಿಬೇಕು. ನಡೀತಾರ ನಡಿ ನಡಿ. ನೋಡ್ಕೊಂಡ ಹಿಂಗೆ ಈಗ ನೋಡ್ಕಲ್ಲ ಇನ್ನೊಂದ್ಸಲಿ. ಹೊಸಕ ಹಿಂಗೆ ಹಿಡ್ಕೊಂಡು ಹಿಂಗೆ ಸೇರಿಸ್ಕೊಂಡು ಒಂದು 4-5 ಸೋ ಎಳ್ಕೊಂಡು ಹಿಂಗೆ ಸೋತ್ತಿ ಹಿಂಗೆ ಸಿಗಿಸ್ಬೇಕು. ಹಾಂ ನೋಡ್ಕೊಂಡ ನೀ ಮಾಡಿ ಇವಾಗ. ನಾನು ಅಣ್ಣ ನೋಡು ಯಾವುದೋ ಪಕ್ಷಿ ಕೂಗ್ತೈತೆ. ಅಪಶಕನ ಇರ್ಬೇಕಣ್ಣ, ಇವತ್ತು ಬೇಡ. ಬಾ ಹಂಗೆ ಬಾ. ಲೇ ದಡ್ಡ, ಅದು ಅಪ್ಸಕ್ನ ಅಲ್ಲಕ್ಕಲ್ಲ. ಅಕ್ಕಿಗಳು ತಮ್ಮ ಮರಿಗಳಿಗೆ ಎಚ್ಚರಿಕೆ ಕೊಡೋದು ಹಂಗೆ. ಯಾವ ತೋಳ ಇಂಥದ್ದೇನಾದ್ರೂ ಕಂಡ್ರೆ ಅವಂಗೆ ಅರ್ಸ್ಕೊತಾವ ಅಷ್ಟೇ. ಅಣ್ಣ ನೀನೇನಣ್ಣ ಈಟೊಂದು ತಿಳ್ಕೊಂಡ್ಬಿಟ್ಟಿದ್ಯಾ? ಯಾವಾಗಿಂದಿದೆಲ್ಲ? ಟೀಚರ್ ಸಿಕ್ತಾಗಿಂದ. ಟೀಚರ್ ಯಾರು? ಟೀಚರು ನೇಚರು ಅಂದರೆ ನಮ್ಮ ಪರಿಸರ. ನಮ್ಮ ಅಣ್ಣಂಗೆ ಪರಿಸರನೇ ಟೀಚರು. ಈ ಕೂಗ್ತಿದ್ದಲ್ಲ ಪಕ್ಷಿ, ಅದೇ ನಮ್ಮ ರಾಮಣ್ಣಂಗೆ ಹೇಳ್ಕೊಡ್ತು ಅಲ್ವಾ ರಾಮಣ್ಣ? ನಾನು ಕೂಗಿದ್ರೆ ಅಪ್ಸಕ್ನ ಅಲ್ಲ, ನನ್ನ ಮರಿಗಳು ಕೊಡ್ತಿರೋ ಡೇಂಜರ್ ವಾರ್ನಿಂಗು ಅಂತ ಅಲ್ವಾ? ಹಕ್ಕಿಗಳಿಗೂ ಏಟೊಂದು ಬುದ್ಧಿ ಐತೆ. ನನಗೂ ಡೇಂಜರ್ ವಾರ್ನಿಂಗ್ ಮೊದಲೇ ಸಿಕ್ಕಿದ್ದಿದ್ರೆ ಎಷ್ಟು ಸಂದಾಗಿರ್ತಿತ್ತೋ ಜೀವನ. ನಾವು ಮಂಜ, ಮೇಡಮ್ ಕಾಯ್ತಿರ್ತಾರಕ್ಕಲ್ಲ, ಏನೆಲ್ಲ ಮಾಡೋದು? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್